ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಮಗಳು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಹಾಲು ತಂದು ಮುಕ್ಕಿದ್ರೆ ವರ್ಷಕ್ಕೆ ಕಷ್ಟ ಆಗಲ್ವಾ? ನಾನು ವರ್ಷಕ್ಕೆ ಟೆನ್ಷನ್ ತಗೋಬೇಡ. ಏ ಬೀಟಲ್ ಅಮ್ಮನ ಬೇಗ ಕಳಿಸ್ದೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಕಡೆ ಹೇಳೋದಾದರೆ ಆವೈಕೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ತವ್ರ ಮನೆಯಿಂದ ಹಸ್ಬೆಂಡ್ ಮನೆಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಅಲ್ಲೊಂದು ಸ್ವಲ್ಪ ದಿನ ಇದ್ದು ಆಮೇಲೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ ಅಥವಾ ಏನಾದರೂ ಜಾಬಿಗೆ ಸೇರ್ಕೊಳ್ಳೋದಾ ಯೋಚನೆ ಮಾಡಬೇಕು. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ನಮ್ಮ ಮನೆಯವ್ರು ಅದನ್ನೆಲ್ಲ ಲಗೇಜೆಲ್ಲ ಕಾರಿಗೆ ತುಂಬ್ತಾ ಇದ್ದಾವೆ. ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ. ಆ್ಯಂಡ್ ನಾನು ಕೂಡ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಬಿಕಾಸ್ ಅಲ್ಲಿ ಊರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಮೀನು ಹಳ್ಳಿ ಕೆಲಸ, ಹಳ್ಳಿ ಅಂದರೆ ಗೊತ್ತಲ್ವ, ಜಮೀನು ಕೆಲಸ, ದನ ಕರು ಅದರಲ್ಲೇ ಬ್ಯುಸಿಯಾಗಿರ್ತವೆ. ಹಾಗಾಗಿ ಮನೆ ನನಗೆ ಹೇಗೆ ಬೇಕು ಹಾಗೆ ನನಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಅಲ್ಲೋಗಿ ಮಾಮೂಲಿ ಕೆಲಸಗಳಿರುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಏನು ರೆಡಿಯಾಗಿ ಹೋಗ್ತಾಯಿಲ್ಲ. ಸೊ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಆ್ಯಂಡ್ ಜೊತೆಗೆ ನಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ಪಾಪನ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ನನ್ನ ಮಗಳು ಲಗೇಜೇ ಸಿಕ್ಕಾಬಟ್ಟೆ ಇದೆ. ನನ್ನ ಲಗೇಜ್ ಏನು ಜಾಸ್ತಿ ಇಲ್ಲ, ಯಾಕೆಂದರೆ ಆಲ್ಮೋಸ್ಟ್ ನನ್ನ ಬಟ್ಟೆ ಅಲ್ಲೂ ಇದೆ. ಹಾಗಾಗಿ ನನ್ನ ಮಗಳದೆಲ್ಲ ಐಟಮ್ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯವ್ರು ಅದನ್ನೆಲ್ಲ ಕಾರ್ಗೆ ಶಿಫ್ಟ್ ಮಾಡ್ತಾಯಿದ್ರು. ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾವಳೆ ಏನಂತೈತೆ? ನಿಮ್ಮ ಮಗಳು ನಿಮ್ಮ ಮನೆಗೆ ಮಹಾರಾಣಿ ಮಹಿಷ್ಮತಿ. ಡೇಸ್ ಬ್ಯಾಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆದರೂ ಏನಾದರೂ ಒಂದು ಮಿಸ್ ಆಗಿರುತ್ತೆ ಅನ್ಕೋತೀನಿ. ನಮ್ಮ ಅಮ್ಮನ ಮನೆ ಹಾಲು ಉಕ್ತಂಗೆ ಉಕ್ಲಿ ಅಂತ ಹೇಳ್ಬಿಟ್ಟು ಹಾಲು ಕೊಡ್ದು ಹೋಗವ ಅಂದೆ. ಹಾಲು ತಂದು ಮುಕ್ಕಿದ್ರೆ ವರ್ಷಕ್ಕೆ ಕಷ್ಟ ಆಗಲ್ವಾ? ನಾನು ವರ್ಷಕ್ಕೆ ಟೆನ್ಷನ್ ತಗೋಬೇಡ. ಸೊ ಹಾಲು ಕೊಟ್ಟಿದ್ದಾವೆ, ಕುಡಿಯೋಣ. ನಮ್ಮಮ್ಮಂಗೆ ನನಗಿಂತ ನನ್ನ ಮಗಳ ಮೇಲೆ ಕನ್ಸರ್ನ್ ಜಾಸ್ತಿ. ಪಾಪುನ ಹಂಗೆ ನೋಡ್ಕೊ, ಹಿಂಗೆ ನೋಡ್ಕೊ, ಹುಷಾರಾಗಿ ನೋಡ್ಕೊ, ಹಂಗೆ ಹಿಂಗೆ ಮರಿಬೇಡ, ಟೈಮ್ ಟು ಟೈಮ್ ತಿನ್ನಿಸು. ಯಪ್ಪ ಕಮ್ಮಿ ಅಂತ ಹೇಳಿದ್ರು 3 ದಿನದಿಂದ ಸ್ಟಾರ್ಟ್ ಮಾಡಿ ಒಂದು ಲೆಕ್ಕಕ್ಕೆ ಇಟ್ಕೊಂಡ್ರೆ ಒಂದು 50 ಸತಿಗಿಂತ ಜಾಸ್ತಿನೇ ಹೇಳಿದ್ದಾವೆ ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊ, ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ. ಐ ಲವ್ ಯು. ಫೈನಲಿ ಎಲ್ಲ ಪ್ಯಾಕ್ ಆಗಿ ಕಾರ್ಗೆಲ್ಲ ಇಟ್ಕೊಂಡು ನಾವು ಕೂಡ ಹೊರಟ್ವಿ. ವ್ಯಾನಿಟಿ ಬ್ಯಾಗಲ್ಲೂ ನನ್ನ ಮಗಳದೇ ಬಟ್ಟೆಗಳು ಪೂರ್ತಿ. ಸೊ ಫೈನಲಿ ನಮ್ಮ ಪಯಣ ನಮ್ಮ ಊರಿನ ಕಡೆಗೆ. ಮೊನ್ನೆ 2 ಡೇಸ್ ಇರಿ ಅಂತ ಹೇಳಿದ್ದೆ, ಬಟ್ ಕೋಇನ್ಸಿಡೆಂಟ್ ಇರೋಕ್ಕಾಗ್ತಿಲ್ಲ. ಲಗೇಜ್ ಎಲ್ಲ ತುಂಬಿಕೊಂಡು ಪ್ಯಾಕ್ ಮಾಡಿಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಕೊಡೆ ನಮ್ಮ ಮೊಮ್ಮಗಳನ್ನ ನಾನು ಎತ್ಕೊತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿರ್ತೀನಿ, ಅವ್ರ ಜೊತೆ ನಾನು ಆಟ ಆಡ್ತೀನಿ ಅಂತಿದ್ರು. ನಾನು ನಮ್ಮ ಮನೆಯವರು ಹಾಗೆ ಏನೋ ಮಾತಾಡ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಹಾಗೆ ಬರ್ತಾ ಒಂದಿವಿ ಐಸ್ ಕ್ಯಾಂಡಿ ತಿನ್ಕೊಂಡ್ಬಂದೆ. ನನಗೆ ಪೈನಾಪಲ್ ಫ್ಲೇವರ್ ಡೈವಿ ಡೇ ಅಂತ ಹೇಳಿ ಹೊಸದು ಒಂದು ಬ್ರ್ಯಾಂಡ್ ಬಂದಿದೆ, ಅದರಲ್ಲಿ ಪೈನಾಪಲ್ ಫ್ಲೇವರ್ ತುಂಬ ಇಷ್ಟ ಆಯಿತು. ಅದನ್ನ ತೊಗೊಂಡು ತಿನ್ಕೊಂಡು ಸ್ವಲ್ಪ ಹಾಗೆ ಬಂದ್ವಿ. ಫೈನಲಿ ನಮ್ಮೂರನ್ನ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಹೆವಿ ಬಿಸಿಲಿದೆ. ಮನೆಯಲ್ಲಿ ರಾಗಿ ಹಾಕಿದ್ವು, ಹಾಗಾಗಿ ಅಪ್ಪಾಜಿ ಅಮ್ಮ ರಾಗಿ ಇದು ಮಾಡೋಕ್ಕೆ ಹೋಗಿದ್ವು. ಆ್ಯಂಡ್ ನಮ್ಮ ಮನೆಯವರು ಬಂದ ತಕ್ಷಣ ಮೊದಲು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಕೋಳಿ ಫಾರ್ಮ್ಗೆ ಹೋಗ್ತವೆ. ಯಾಕೆಂದರೆ ಅಲ್ಲಿ ಅವ್ರಿಗೆ ಇಷ್ಟ ಆಗುವಂತಹ ಪ್ರಾಣಿಗಳು ಲೈಕ್ ಕುರಿ, ನಾಯಿ, ಬೆಕ್ಕು, ಕೋಳಿ ಎಲ್ಲ ಇರುತ್ತೆ. ಬಟ್ ಅದಕ್ಕೆ ಹೋಗ್ತವೆ ನೋಡಲಿಕ್ಕೆ. ಇದು ಬೀಟಲ್ಲು. ನಾನಿದ್ದಾಗ ಎಷ್ಟು ಚಿಕ್ಕ ಮರಿ ಇತ್ತು, ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದೆ ಅಂತ ಆಶ್ಚರ್ಯ ಆಯಿತು. ನಮ್ಮ ಮನೆಯವರು ಅದ್ರ ಜೊತೆ ಆಟ ಆಡ್ತಾ ಇರ್ತವೆ, ಅದಕ್ಕೇನೇನೋ ಹೊಸ ಆಟ ಕಲಿಸ್ಕೊಡ್ತಾ ಇದ್ದಾವೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಬೇಜಾರು, ನಾಯಿ ಮತ್ತು ಬೆಕ್ಕು ಎರಡೂ ಕಳೆದೋಗ್ಬಿಟ್ಟಿದೆ, ಎಲ್ಲೋ ಹೋಗಿದ್ದು ಬಂದೇ ಇಲ್ಲ. ಹಾಗಾಗಿ ಬೇಜಾರು. ಹಂಗಾಗಿ ಕುರಿ ಮರಿಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ವು. ಕುರಿ ಕೋಳಿ ಎಲ್ಲನೂ ನೋಡಿಕೊಂಡು ನಾನು ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದೆ. ಅದ್ರ ಜೊತೆ ಎಲ್ಲ ಆಟ ಆಡಿಕೊಂಡು ನನಗೆ ಸ್ವಲ್ಪ ಭಯನೇ, ಯಾಕೆ ತಿವಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ತುಂಬ ಹತ್ತಿರ ಹೋಗಲ್ಲ. ಬಟ್ ನಾನು ಅವಾಗಿದ್ದಾಗೆಲ್ಲ ಹೋಗ್ತಾಯಿದ್ದೆ, ಯಾಕೆಂದರೆ ಅವಾಗಿನೂ ಕೊಬ್ಬು ಬಂದಿರಲಿಲ್ಲ ಅಷ್ಟು. ಒಂದು ವರ್ಷದಿಂದ ಜೊತೆಲಿ ಬಿಟ್ಟೋಗ್ಬೇಕು ಅನ್ನೋ ಬೇಜಾರು ಅವಳು ಬರುತ್ತೆ. ಯಾವ ಮಾಡಲ್ಲ, ಯಾವಕ್ಕೊಂದ್ಸತಿ ಬಂದು ನೋಡ್ಕೊಂಡೋಗಿ. ಹಾಸನಲ್ಲಿ ಪಾಪ ನನ್ನ ತಮ್ಮ ಇರ್ತಾನೆ, ಅವ್ನು ಕೆಲ್ಸಕ್ಕೆ ಹೋಗಬೇಕು. ಅವನಿಗೆ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ. ಹಾಗಾಗಿ ಅಮ್ಮ ಬೆಳಗ್ಗೆ ಬೇಗ ಎದ್ದಿದ್ವಿ, 5 ಗಂಟೆಗೆ ಎದ್ದಿದ್ವಿ. 6 ಗಂಟೆ ಫಸ್ಟ್ ಬಸ್ಗೆ ಕಳಿಸು ಅಂತ ಹೇಳಿ, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು 8:15 ಬಸ್ಸಿಗೆ ಕಳಿಸ್ಕೊಟ್ವಿ. ನಮ್ಮ ಮನೆಯವೇ ಹೋಗಿ ಊರೊಳಗಡೆ ಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದವು.
ಮಾತಿಗೂ ಪಾಪು ಚೆನ್ನಾಗಿ ನೋಡ್ಕೊ, ಪಾಪು ಚೆನ್ನಾಗಿ ನೋಡ್ಕೊ, ಪಾಪು ಚೆನ್ನಾಗಿ ನೋಡ್ಕೊ ಇದನ್ನೇ ಹೇಳ್ತಾ ಇದ್ವು. ಅಮ್ಮ ಪಾಪು ನೋಡಂಗಾದಾಗೆಲ್ಲ ಕಾಲ್ ಮಾಡ್ತೀನಿ, ಕಾಲ್ ಪಿಕ್ ಮಾಡು ಅಂತ ಹೇಳ್ತಾ ಇದ್ವು. ಬಟ್ ನಮ್ಮ ಮನೆಯವರು ಮೊಬೈಲ್ನ ಜಾಸ್ತಿ ಸೌಂಡಲ್ಲಿ ಇಡಬೇಡ, ಪಾಪುಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೆ ನಾನು ಫುಲ್ಲು ಸೈಲೆಂಟ್ ಮಾಡಿದ್ದೀನಿ. ಹಾಗಾಗಿ ಬೈತಿದ್ವು ಪಿಕ್ ಮಾಡು ಅಂತ ಹೇಳಿಬಿಟ್ಟು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.